ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅಡುಗೆ ಮನೆ. ಇವತ್ತು ನಾನು ಡಿಫ್ರೆಂಟ್ ಆದ ಒಂದು ರೆಸಿಪಿನ ತಂದಿದ್ದೀನಿ. ಅದು ಸ್ನ್ಯಾಕ್ ರೆಸಿಪಿ. ಬೇಕರಿ ಸ್ಟೈಲಲ್ಲಿ ಮಸಾಲಾ ಬ್ರೆಡ್ ಟೋಸ್ಟ್ನ ಮಾಡೋದು ಹೇಗೆ ಅಂತ ನೋಡೋಣ. ಆಲ್ರೆಡಿ ಎಲ್ಲ ಐಟಮ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ, ಹಾಗೆ ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಹಾಗೆ ಕರ್ಬೇವಿನ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪನ್ನು ನೀವು ಯೂಸ್ ಮಾಡ್ಕೊಳ್ಬಹುದು. ಇದನ್ನೆಲ್ಲ ಸಣ್ಣದಾಗಿ ಹಚ್ಕೊಳ್ಬೇಕು. ಈಗ ಇದ್ರ ಜೊತೆಗೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. ಇಲ್ಲಿ ನೋಡಿ, 1 ಸ್ಪೂನ್ನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನ್ನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಪೆಪ್ಪರ್ ಪೌಡ್ರ್ ಅರ್ಧ ಸ್ಪೂನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಗರಂ ಮಸಾಲೆ ಅರ್ಧ ಸ್ಪೂನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಕ್ವಾಂಟಿಟಿ ನೋಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಮಸಾಲೆಗಳನ್ನ ಹಾಕ್ಕೊಳ್ಬೇಕು. ಎಣ್ಣೆ 1.5 ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕೋದು ಯಾಕಂದರೆ ಎಲ್ಲ ಮಸಾಲೆಗಳು ಚೆನ್ನಾಗಿ ಹಿಡಿಯುತ್ತೆ ಎಣ್ಣೆ ಹಾಕೋದ್ರಿಂದ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಆನಂತರ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಎಲ್ಲ ಐಟಮ್ಸ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನೋಡಿ, ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೊಳ್ಳೇಬೇಕು ಅಂತ ಏನಿಲ್ಲ, ಕೈಯಲ್ಲೇ ಬೇಕಾದರೂ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬಹುದು. ಇಲ್ಲಿ ಕೈಯಲ್ಲಿ ಮಾಡ್ಕೊಳೋದಕ್ಕಿಂತ ಈ ರೀತಿಯಾಗಿ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಇದು ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂದ್ಬಿಟ್ಟು ನಾನು ಮಿಕ್ಸಿ ಜಾರ್ಗೆ ಹಾಕಿಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಕೈಯಲ್ಲೂ ಸಹ ಚೆನ್ನಾಗಿ ಕಲಿಸ್ಕೊಳ್ಬಹುದು. ಇಲ್ಲಿ ನಾನು ಈಗ ಒಂದು ಪಾತ್ರೆನ ಪ್ರೀ ಹೀಟ್ ಮಾಡ್ಕೊಳ್ಬೇಕಾಗುತ್ತೆ. ಆ್ಯಕ್ಚುಲಿ ಇದು ಓವನ್ನಲ್ಲಿ ಮಾಡೋದು. ಓವನ್ ಇಲ್ಲದೇ ಪಾತ್ರೆಯಲ್ಲೂ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇರೋದಿಲ್ಲಿ. ಈಗ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ, ಅದ್ರ ಮೇಲೆ ಒಂದು ಸಣ್ಣ ಬೌಲ್ನ ಇಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ನ ಇಟ್ಟಿದ್ದೀನಿ. ಈಗ ಇದು 10 ನಿಮಿಷ ಹೀಟ್ ಆಗಲಿ ಚೆನ್ನಾಗಿ, ಅಲ್ಲಿವರೆಗೂ ಹೀಟ್ ಮಾಡ್ಕೊಳ್ಳೋಣ. ಈಗ ನೋಡಿ, ಒಂದು ಕ್ಯಾಪ್ನ ಮುಚ್ಚಿಟ್ಕೊಳ್ತಾ ಇದ್ದೀನಿ. 10 ನಿಮಿಷದವರೆಗೂ ನೀವು ಕ್ಯಾಪ್ನ ತೆಗಿಬಾರ್ದು. ಆಗಾಗ ತೆಗೆದ್ರೆ ಏನಾಗುತ್ತಂದರೆ ಅದು ಹೀಟ್ ಆಗೋಲ್ಲ ಬೇಗ. ಇಲ್ಲಿ ನೋಡಿ, ಬ್ರೆಡ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬ್ರೆಡ್ನ ಇಟ್ಕೊಂಡು ಅದಕ್ಕೆ ಆಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಮಸಾಲೆನೆಲ್ಲ ಈವನ್ನಾಗಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲದಕ್ಕೂ. ಈ ರೀತಿಯಾಗಿ ಮನೆಯಲ್ಲೇ ಮಾಡಿ ಮಕ್ಕಳಿಗೆ ಕೊಟ್ಟರೆ ತುಂಬಾ ಇಷ್ಟಪಡ್ತಾರೆ. ಸ್ನ್ಯಾಕ್ ಮನೆಯಲ್ಲೇ ಮಾಡೋದ್ರಿಂದ ಹೆಲ್ದಿ ಆಗೂ ಇರುತ್ತೆ, ಹಾಗೆ ಟೇಸ್ಟಿ ಆಗೂ ಇರುತ್ತೆ. ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಇದನ್ನು ನಾವು ಮಾಡಿಕೊಡ್ಬಹುದು. ನೋಡಿ, ಈಗ ಎಲ್ಲ ಬ್ರೆಡ್ ಸ್ಲೈಸ್ಗಳಿಗೆ ನಾನು ಹಾಕಿಟ್ಕೊಂಡಿದ್ದೀನಿ ಆ ಮಸಾಲೆನ. ಈಗ ನೋಡೋಣ, ಹೀಟ್ ಆಗಿದೆ. ಈಗ ನಾವು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ವಲ್ಲ ಅದನ್ನು ಇಡ್ತಾ ಇದ್ದೀನಿ. ಈ ಪ್ಲೇಟ್ನ ಪಾತ್ರೆಯಲ್ಲಿ ಇಡೋವಾಗ ಬಿಸಿ ಆಗಿರುತ್ತಲ್ಲ, ಸೊ ನೋಡಿಕೊಂಡು ಇಡಬೇಕು. ಅಥವಾ ಕೈಯಲ್ಲಿ ಇಡೋಕ್ಕಾದರೆ ಇಡಿ, ಇಲ್ಲಾಂದರೆ ಇಕ್ಲ ಸಹಾಯದಿಂದ ನೀವು ಇಟ್ಕೊಳ್ಬಹುದು. ಈಗ ಲಿಡ್ನ ಕ್ಲೋಸ್ ಮಾಡಿದ್ದೀನಿ. 10 ಮಿನಿಟ್ಸ್ ಬಿಟ್ಟು ಲಿಡ್ನ ಓಪನ್ ಮಾಡೋಣ. 10 ಮಿನಿಟ್ಸ್ ಮುಂಚೆ ಆಗಾಗ ಓಪನ್ ಮಾಡಬಾರ್ದು. ಈಗ 10 ಮಿನಿಟ್ಸ್ ಆಗಿದೆ ನಾನಿಟ್ಟು. ನಾವು ಇದನ್ನು ಮಾಡುವಾಗ ಉರಿನ ಕಮ್ಮಿ ಇಟ್ಕೊಳ್ಬೇಕಾಗುತ್ತೆ. ಸೊ ಸಿಮ್ಮಲ್ಲಿ ಇಟ್ಕೊಂಡು ನಾವು ಇದನ್ನು ಮಾಡ್ಕೊಳ್ಬೇಕು. ನೋಡಿ, ಈಗ ಓಪನ್ ಮಾಡಿದ್ದೀನಲ್ಲ, ಆಗಿದೆ. ಈಗ ಆಗಿದೆ, ಎಕ್ಸಾಕ್ಟ್ 10 ಮಿನಿಟ್ಸ್ ಆಗಿದೆ ನಾನಿಟ್ಟು. ಸೊ ಆಗಿದೆ. ಆಗಿಲ್ಲ ಅಂದರೆ ಬೇಕಾದರೆ ಇನ್ನೂ ಒಂದು 2-3 ನಿಮಿಷ ಇಟ್ಕೊಂಡು ತೆಗ್ದು ನೋಡ್ಕೊಳ್ಬಹುದು. ನೋಡಿ, ಆಗಿದೆ. ಈಗ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಹೊತ್ತು ಬಿಟ್ಟು ಓಪನ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ತುಂಬಾ ಬಿಸಿ ಆಗಿತ್ತು. ಮೊದಲೇ ಪ್ರೀ ಹೀಟ್ ಬೇರೆ ಮಾಡ್ಕೊಂಡಿದ್ವಲ್ಲ, ಸೊ ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಟು ನಾನು ಓಪನ್ ಮಾಡಿಕೊಂಡೆ. ಚೆನ್ನಾಗಾಗಿದೆ. ಸೊ ಬೇರೆ ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಬೇಕ್ರಿ ಸ್ಟೈಲಲ್ಲಿ ಮಾಡಿರುವಂತಹ ಮಸಾಲೆ ಬ್ರೆಡ್ ಟೋಸ್ಟ್ ಈಗ ರೆಡಿಯಾಗಿದೆ. ತುಂಬಾ ರುಚಿಯಾಗಿತ್ತು, ಚೆನ್ನಾಗೂ ಬಂದಿತ್ತು, ಕ್ರಿಸ್ಪಿಯಾಗೂ ಇತ್ತು. ಸೊ ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಧನ್ಯವಾದಗಳು.